ಇಲ್ಲ, ಇವತ್ತು ಸಂಜೆ ಒಳಗಡೆ ನಾವು ನೋಟಿಫೈ ಮಾಡ್ತಾಯಿದ್ದೀವಿ. ಟೆಕ್ನಿಕಲ್ ಕಮಿಟಿಯವರು ಒಂದು ವರದಿ ಒಪ್ಪಿಸಿದ್ದಾರೆ. ವರದಿ ಆಧಾರದ ಮೇಲೆ ಈಗ ರಿಪೋರ್ಟ್ ಸಬ್ಮಿಟ್ ಮಾಡ್ತಾಯಿದ್ದಾರೆ. ಸೊ ಆ ರಿಪೋರ್ಟ್ ಬಂದ ತಕ್ಷಣ ನಾನು ಇವತ್ತೇ ಅದನ್ನು ಅಪ್ರೂವಲ್ ಕೊಟ್ಟು ಇವತ್ತು ಸಂಜೆಗೆ ನೋಟಿಫೈ ಆಗ್ತದೆ. ಏನು ಅದಕ್ಕೆ ಸುಮಾರು ಒಂದು 3 ಥರ ಟೆಸ್ಟಿಂಗ್ ಮಾಡ್ತಾರೆ. NS1, ಎಲಿಸಾ ಮತ್ತು ಇನ್ನೊಂದು ಮೂರು ಥರ ಟೆಸ್ಟಿಂಗ್ ಇರ್ತದೆ. ಅದಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಅದಕ್ಕೆ ಹೆಚ್ಚಿನ ದರ ಕೊಡುವಂಥದ್ದಕ್ಕೆ ಆಗಬಾರ್ದು. ಕನಿಷ್ಠ ದರದಲ್ಲಿ ಎಲ್ಲರೂ ಕೂಡ ಕೊಡಬೇಕು, ಟ್ರೀಟ್ಮೆಂಟ್ ಟೆಸ್ಟ್ ಮಾಡಿಸ್ಬೇಕು ಅಂತ ಒಂದು ನೋಟಿಫಿಕೇಷನ್ ಮಾಡ್ತೀವಿ. ಇಲ್ಲ, ನಾನು ಹೇಳಿದ ಕನಿಷ್ಠ ಮಟ್ಟದ್ದು ನೋಡಿಕೊಂಡು ಎಲ್ಲರೂ ಕೂಡ ಅದೇ ದರದಲ್ಲಿ ಈ ಡೆಂಗಿ ಟೆಸ್ಟಿಂಗ್ ಮಾಡಬೇಕು ಅಂತ ನಾವು ನೋಟಿಫೈ ಮಾಡ್ತೀವಿ. ಅದು ನಾನು ಈಗ ರಿಪೋರ್ಟ್ ಬರ್ತದೆ, ಇನ್ನು ಫೈಲ್ ಮೇಲೆ ಬರ್ತದೆ ನನಗೆ. ಇವತ್ತು ಸಂಜೆ ಒಳಗಡೆ ನಾವು ಅದನ್ನು ಪ್ರಕಟಣೆ ಮಾಡ್ತೀವಿ. ಫಾಲೋ ಮಾಡಬೇಕಾಗ್ತದಲ್ಲಮ್ಮ. ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಕ್ರಮ ತೊಗೊಳ್ಳೋದಕ್ಕೆ ನಮ್ಮ ಆ್ಯಕ್ಟಲ್ಲಿ ಬೇರೆ ಬೇರೆ ಎಲ್ಲ ಪ್ರೊವಿಷನ್ಸ್ ಇದೆ. ಬಟ್ ನನಗನ್ಸೋದು ಎಲ್ಲರೂ ಫಾಲೋ ಮಾಡ್ತಾರೆ ಅಂತ. ಯಾಕಂದರೆ ಸಾರ್ವಜನಿಕರು ಕೂಡ ಎಲ್ಲ ಆಸ್ಪತ್ರೆಗಳು ಕೂಡ ಗೊತ್ತಿದೆ ಇದರ ಸಮಸ್ಯೆ ಏನು ಅಂತ. ಆದ್ದರಿಂದ ಖಂಡಿತವಾಗಿ ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾರಾದರೂ ಅದು ಫಾಲೋ ಮಾಡಿದ್ರೆ ನಾವು ಅವ್ರ ಮೇಲೆ ನಮ್ಮ ಕಾನೂನು ಅಡಿಯಲ್ಲಿ ಏನೇನು ಕ್ರಮಗಳು ತೊಗೊಳೋಕ್ಕೆ ಅವಕಾಶ ಇರ್ತದೆ ಅದನ್ನು ನಾವು ತೊಗೊಳ್ತೀವಿ. ಬೇರೆ ರಾಜ್ಯಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಕೂಡ ಸ್ಟೇಟ್ಗಳಿಗೆ ಅಲರ್ಟ್ ಆಗಿ ಅದೇ ಈಗ ಇದು ಯಾವುದು ನಮ್ಮ ಡೆಂಗಿ, ಚಿಕನ್ ಗುನ್ಯಾ, ಝೀಕಾ ಇವೆಲ್ಲ ಒಂದೇ ರೀತಿಯ ಒಂದು ಸೊಳ್ಳೆಗಳಿಂದ ಬರುವಂಥದ್ದು ಅಂತ ಒಂದು ಇದೆ, ಒಂದು ಟೈಪು. ಸೊ ಅದರ ಬಗ್ಗೆ ನಾವು ಹೆಚ್ಚಿನ ಗಮನ, ಕೇಸ್ ಬಂದಾಗ ನಾವು ಗಮನ ತೊಗೊಳ್ಬೇಕಾಗ್ತದೆ. ಈಗಲೂ ಕೂಡ ನಾವು ಅದನ್ನು ಮಾನಿಟರ್ ಮಾಡ್ತಾಯಿರ್ತೀವಿ. ಚಿಕನ್ ಗುನ್ಯಾಗೂ ಕೂಡ ಮಾನಿಟರ್ ನಡೀತಾ ಇರ್ತದೆ, ರೆಗ್ಯುಲರ್ ಪ್ರೊಸೆಸ್ ಇರ್ತದೆ. ಏನಾದರೂ ಪ್ರಕರಣಗಳು ಬಂದಾಗ ಆವಾಗ ನಾವು ಮುಂದೆ ಏನು ಮಾಡಬೇಕು ಅಂತ ಎಚ್ಚೆತ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಈಗ ಸದ್ಯಕ್ಕೆ ನಮ್ಮಲ್ಲಿ ಯಾವುದೂ ಆ ಥರ ಕಂಡು ಬಂದಿಲ್ಲ. ಅದೇ ಇವತ್ತೊಂದು ಮೀಟಿಂಗ್ ಇಟ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಮೊದಲೇ ಕರೆದಿದ್ದೆ, ಹೋದ ವಾರನೇ. ಏನೇನು ಡೆವಲಪ್ಮೆಂಟ್ ಆಗಿದೆ, ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರ್ತಾ ಇದೆ ಮತ್ತು ಮುಂದೆ ಇನ್ನೇನೇನು ಮಾಡ್ಬೋದು ಅಂತ ನಮ್ಮ ಒಂದು ರಿಪೋರ್ಟನ್ನು ತರಿಸ್ಕೊಳ್ಳೋದಕ್ಕೆ ಇವತ್ತು ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ. ನಮ್ಮ ಸ್ಟೆಮಿ ಪ್ರೋಗ್ರಾಮು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಅದರಿಂದ ನಮ್ಮ ಉದ್ದೇಶ ಜನರ ಜೀವವನ್ನು ಉಳಿಸುವಂಥದ್ದು. ಆ ಒಂದು ತುರ್ತು ಸಂದರ್ಭದಲ್ಲಿ ಅನೇಕ ಜನ ವಾಹನಗಳಲ್ಲಿ ಆಸ್ಪತ್ರೆ ಮುಟ್ಟುವಷ್ಟೊತ್ತಿಗೆ ತೀರೋಗ್ತಾರೆ. ಒಂದು ತಾಲೂಕಿಂದ ಒಂದು ಜಿಲ್ಲಾ ಮುಟ್ಟುವಷ್ಟೊತ್ತಿಗೆ ತೀರೋಗಿರ್ತಾರೆ. ಅದರಿಂದ ಆ ತಾಲೂಕುಗಳಿಗೆ ಬಂದಾಗ ಅಂಥವ್ರಿಗೆ ಈ ತುರ್ತು ಚಿಕಿತ್ಸೆ ನೀಡಿ ಅವ್ರನ್ನ ಕಳಿಸ್ಕೊಟ್ರೆ ಅವರು 1-2-3 ದಿವಸ ನಂತರ ಆಸ್ಪತ್ರೆಗೆ ಹೋದರೂ ಕೂಡ ಅವರು ಆ ಸಂದರ್ಭಕ್ಕೆ ಬದುಕ್ತಾರೆ. ಆಮೇಲೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಆಮೇಲೆ ತೊಗೊಳ್ಬೋದು. ಅದರಿಂದ ಈಗಾಗಲೇ ನಮ್ಮ ಮಾಹಿತಿ ಇರುವಂಥದ್ದು ಒಂದು ಸುಮಾರು 10 ಜನರಿಗಾದರೂ ಇದರಿಂದ ಪ್ರಯೋಜನ ಆಗಿದೆ. ಈಗ ಸುಮಾರು 70 ತಾಲೂಕುಗಳಲ್ಲಿ ಇದನ್ನು ನಾವು ಈಗ ಜಾರಿ ಮಾಡಿದ್ದೀವಿ. ಇದನ್ನು ಪೂರ್ತಿ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳು ಕೂಡ ವಿಸ್ತರಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ. ಇವತ್ತಿನ ಒಂದು ಆಗಿರುವಂಥದ್ದನ್ನು ನಾನು ವರದಿಯನ್ನು ತೊಗೊಂಡ ನಂತರ ತದನಂತರ ತೀರ್ಮಾನ ತೊಗೊಂಡು ಎಲ್ಲ ತಾಲೂಕುಗಳು ಕೂಡ ವಿಸ್ತೀರ್ಣ, ಎಲ್ಲ ತಾಲೂಕು ಆಸ್ಪತ್ರೆಯಲ್ಲೂ ಈ ಒಂದು ವ್ಯವಸ್ಥೆ ಇರಬೇಕು ಅಂತ ನಮ್ಮ ಉದ್ದೇಶ ಆಗಿದೆ. ಸರಿ, ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ಗೆ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಟೆಸ್ಟ್ ಮಾಡ್ತಾರೆ, ರಿಪೋರ್ಟ್ ಕೂಡ ಕೊಡ್ತಾರೆ. ಕೆಲವೊಂದು ಚರ್ಚೆಗಳು ನಡೀತಾ ಇರೋದು, ಕೆಲವರು ಪರ ಕೊಡ್ತಾರೆ, ವಿರೋಧ ಕೊಡ್ತಾರೆ ಅಂತೇಳಿ ಚರ್ಚೆ. ಅದ್ರ ಬಗ್ಗೆ ರಿವ್ಯೂ ನಾನೇನು ಮಾಡಿಲ್ಲ. ಬಟ್ ನಿರ್ದಿಷ್ಟ ಏನಾದರೂ ನೀವು ಪ್ರಕರಣಗಳು ನನಗೆ ಹೇಳಿದ್ರೆ ನಾನು ಖಂಡಿತವಾಗಿ ಅದ್ರ ಬಗ್ಗೆ ನಾನು ತನಿಖೆ ಮಾಡಿಸ್ತೀನಿ. ಬೌರಿಂಗು ವೈದ್ಯಕೀಯ ಶಿಕ್ಷಣ ಇಲಾಖೆ, ನೀವು ಶರಣ್ ಪ್ರಕಾಶ್ ಪಾಟೀಲ್ ಕೇಳಿ, ಆಯ್ತಮ್ಮ? ಕೇಳಿ, ನನಗೇನಾದರೂ ನಾನು ವಿಚಾರಿಸ್ತೀನಿ. ನನಗೇನು ಆ ಥರ ಗೊತ್ತಿಲ್ಲ. ಬಟ್ ನಿಮ್ಗೇನಾದರೂ ಆ ಥರ ಪ್ರಕರಣಗಳು ಅಥವಾ ಆಗಿರೋದು ಘಟನೆ ಗೊತ್ತಿದ್ದರೆ ಖಂಡಿತವಾಗಿ ನಾನು ಅದನ್ನು ಗಂಭೀರವಾಗಿ ತೊಗೊಳ್ತೀನಿ. ನೋಡಿ, ಈಗಾಗಲೇ ಮುಖ್ಯಮಂತ್ರಿಯು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಿಂದೆ BJP ಅವರು ಇದ್ದಾಗಲೇ ಈ ಎಲ್ಲ ಕಾನೂನು ಪರಿಷ್ಕರಣೆ ಆಗಿರುವಂಥದ್ದು. ಅವ್ರ ಕಾಲದಲ್ಲೇ ಇದನ್ನ ಏನಾಗಿದೆ. ಮತ್ತು ಯಾರ್ದು ತಪ್ಪು ಮಾಡಿದರೆ, ಯಾರದೇ ಕಾಲ ಇರಲಿ, ಯಾರೋ ಅಧಿಕಾರಿ ಇರ್ಬೋದು, ಯಾರು ಇನ್ನೊಬ್ಬ ಇರ್ಬೋದು, ಯಾವುದೇ ಕಾಲದಲ್ಲಿ ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದ್ರ ಬಗ್ಗೆ ಯಾರೂ ರಕ್ಷಣೆ ಕೊಡುವಂಥದ್ದು ಏನಿಲ್ಲ ಅಲ್ವಾ? ಯಾವ ಸರ್ಕಾರ ಕೂಡ 100% ಕರೆಕ್ಟಾಗಿದೆ ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ಬಟ್ ತಪ್ಪಾದಾಗ ಸರಿಯಾದ ಒಂದು ಕ್ರಮಗಳಾಗಬೇಕು. ತಪ್ಪಿತಸ್ಥರ ಮೇಲೆ ಅವ್ರಿಗೆ ಏನು ಶಿಸ್ತು ಕ್ರಮ ಮತ್ತು ಕಾನೂನಿನ ಕ್ರಮಗಳಾಗಬೇಕು, ಅದಾಗಬೇಕು. ಅದನ್ನು ನಾವು ಮಾಡುವಂಥದ್ದು ಮುಖ್ಯ. ಇಲ್ಲಿ ಮೂಡಾದಲ್ಲಿ ಏನಾದರೂ ಆ ಥರ ಆಗಿದ್ದರೆ ಖಂಡಿತವಾಗಿಯೂ ಸರ್ಕಾರ ಹಿಂದೆ ಮುಂದೆ ನೋಡಲ್ಲ. ಅದು ವಾಲ್ಮೀಕಿ ನಿಗಮ ಇರ್ಬೋದು, ಮೂಡಾ ಇರ್ಬೋದು, ಇನ್ನೊಂದು ಇರ್ಬೋದು. ಯಾವಾಗಾಯಿತು, ಯಾವ ಕಾಲದಲ್ಲಿ ಆಯಿತು, ಇವತ್ತು ನಮ್ಮ ಕಾಲದಲ್ಲಿ ಆಯಿತಾ, ಹಿಂದಿನ ಸರ್ಕಾರದಲ್ಲಿ ಆಯಿತಾ, ಯಾವುದೇ ಸಂದರ್ಭದಲ್ಲೂ ಯಾರದೇ ಕಾಲದಲ್ಲಿ ಆಗಿದ್ರೂ ಕೂಡ ತಪ್ಪನ್ನು ನಾವು ರಕ್ಷಿಸುವಂಥದ್ದು ಆಗಬಾರ್ದು. ಭ್ರಷ್ಟಾಚಾರಕ್ಕೆ ರಕ್ಷಣೆ ಸಿಗಬಾರ್ದು. ಥ್ಯಾಂಕ್ ಯು.